ದೇವರೇ, ನೊಂದು ಕುಗ್ಗಿದವನಾದ ನನ್ನಾದರೋ ನಿನ್ನ ರಕ್ಷಣೆಯು ಭದ್ರ ಸ್ಥಳದಲ್ಲಿರಿಸುವುದು. ಶನಿವಾರ 7 ಜೂನ್ 2025 ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಯೋಹಾನನು ಬರೆದ 3ನೇ ಪತ್ರಿಕೆ 1ನೇ ಅಧ್ಯಾಯದ 9ನೇ ವಚನ. ಆದರೆ ಸಭೆಯವರಲ್ಲಿ ಪ್ರಮುಖನಾಗಬೇಕೆಂದಿರುವ ದಿಯೋತ್ರೇಫನು ನಮ್ಮ ಮಾತನ್ನು ಅಂಗೀಕರಿಸುವುದಿಲ್ಲ. ಆದ ಕಾರಣ ನಾನು ಬಂದರೆ ಅವನು ಮಾಡುವ ಕೃತ್ಯಗಳ ವಿಷಯದಲ್ಲಿ ಎಲ್ಲರಿಗೂ ನೆನಪು ಕೊಡುವೆನು ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಶುಭೋದಯ. ನಾವು ಸೇವೆಗೆ ಕರೆಯಲ್ಪಟ್ಟಂಥವರು ದೇವರನ್ನು ಮಾತ್ರ ಮಹಿಮೆ ಪಡಿಸಬೇಕು, ದೇವರಿಗೆ ಮಾತ್ರ ಪ್ರಥಮ ಸ್ಥಾನ ಕೊಡಬೇಕು. ನಾವುಗಳು ಪ್ರಮುಖರಾಗಬೇಕೆಂಬುವಂಥದ್ದು ಖಂಡಿತವಾಗಿಯೂ ದೇವರ ಮಹಿಮೆಗೆ ವಿರುದ್ಧವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತನಲ್ಲಿ ಪ್ರೇರೆ ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ದೇವರಿಗೆ ಪ್ರಥಮ ಸ್ಥಾನ. ಕರ್ತನಲ್ಲಿ ಪ್ರೇರೆ, ಯೋಹಾನನು ಈ 3ನೇ ಪತ್ರಿಕೆಯನ್ನು ಗಾಯನನಿಗೆ ಬರೆಯುತ್ತಾ ದೇವರ ಪ್ರೀತಿ ಮತ್ತು ಸತ್ಯತೆಯ ಬಗ್ಗೆ ವಿವರಿಸುತ್ತಾ, ನಾವು ದೇವರು ಪ್ರೀತಿ ಸ್ವರೂಪನು, ದೇವರು ತಾನೇ ಸತ್ಯವಾಗಿದ್ದಾನೆಂಬುದಾಗಿ ತಿಳಿದುಕೊಳ್ಳಬೇಕು. ಇದನ್ನೇ ಅಪೊಸ್ತಲರು ಜನರಿಗೆ ಶುಭ ಸಮಾಚಾರವಾಗಿ ತಿಳಿಸಿದ್ದರು. ಆದರೆ ಅನೇಕ ಸಂದರ್ಭದಲ್ಲಿ ಇದನ್ನು ಸರಿಯಾದಂಥ ರೀತಿಯಲ್ಲಿ ಹೇಳದೆ ದಿಯೋತ್ರೇಫನು ತನ್ನ ಬಗ್ಗೆ ಹೆಚ್ಚಳಪಟ್ಟು ತಾನು ಪ್ರಮುಖನಾಗಬೇಕೆಂಬುದಾಗಿ ತನ್ನನ್ನು ಹೆಚ್ಚಿಸಿಕೊಳ್ಳುವಂಥವರು ಎಂಬುದಾಗಿ ಯೋಹಾನನು ಹೇಳುತ್ತಿದ್ದಾನೆ. ದೇವರ ಸೇವೆಗೆ ಕರೆಯಲ್ಪಟ್ಟಂಥ ಪ್ರತಿಯೊಬ್ಬನು ತಿಳುಕೊಳ್ಳಬೇಕಾದಂಥ ವಿಚಾರ ಏನೆಂದರೆ, ದೇವರು ನನ್ನಲ್ಲಿರುವಂಥ ಜ್ಞಾನ, ನನ್ನಲ್ಲಿರತಕ್ಕಂಥ ತಲಾಂತುಗಳು ಅಥವಾ ನಾನು ತುಂಬ ಒಳ್ಳೆಯವನೆಂಬುದಾಗಿ ನಮ್ಮನ್ನು ಆರಿಸಿಕೊಳ್ಳಲಿಲ್ಲ. ಬದಲಾಗಿ ನಮ್ಮಲ್ಲಿರ್ತಕ್ಕಂಥ ಬಲಹೀನತೆಯನ್ನು ಮೀರಿ ದೇವರು ನಮ್ಮನ್ನು ಬಲಗೊಳಿಸಿ ತನ್ನ ಸೇವೆಗೆ ಉಪಯೋಗಿಸುತ್ತಿದ್ದಾನೆ. ಇಂಥ ಸ್ಥಿತಿಯಲ್ಲಿ ಇರುವಾಗ ನಾವು ಎಷ್ಟು ಜ್ಞಾನಿಗಳು, ಎಷ್ಟೆಲ್ಲ ಬುದ್ಧಿವಂತರಾಗಿದ್ದರೂ ಕೂಡ ತಿಳ್ಕೊಳ್ಳಬೇಕಾದದ್ದೇನೆಂದರೆ, ನಾವು ದೇವರ ಸೇವೆ ಮಾಡುವಂಥವರು ದೇವರಿಗೆ ಪ್ರಥಮ ಸ್ಥಾನ ಕೊಡುವಂಥವರಾಗಬೇಕು ಮತ್ತು ನಾವು ಪ್ರಮುಖರಾಗಬೇಕೆಂಬುದಾಗಿರ್ತಕ್ಕಂಥದ್ದು ಆ ಸ್ವಾರ್ಥ ನಮ್ಮನ್ನು ದೇವರ ಸೇವಕರನ್ನಾಗಿ ಮಾಡುವುದಿಲ್ಲ. ಬದಲಾಗಿ ದೇವರಿಗೆ ಮಹಿಮೆ ಸಲ್ಲಿಸುವಂಥದ್ದನ್ನು ನಾವು ಅಡ್ಡ ಮಾಡುವಂಥವರಾಗಿದ್ದೇವೆ. ಯಥಾರ್ಥವಾಗಿ ನಮ್ಮನ್ನು ನಿರಾಕರಿಸಿಕೊಂಡು ದೇವರನ್ನು ಮಹಿಮೆ ಪಡಿಸೋಣ. ಕರ್ತನೇ, ದಯಮಯ ಸ್ವಾಮಿ, ನಾವಂತೂ ಸ್ವಾಮಿ ನಿನ್ನ ಮುಂದೆ ಯಾವುದಕ್ಕೂ ಯೋಗ್ಯರಲ್ಲ. ಇದನ್ನು ತಿಳಿದು ನಿನ್ನ ಸೇವೆ ಮಾಡಲು ನಮ್ಮನ್ನು ಬಲಗೊಳಿಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆವು ತಂದೆಯೇ, ಆಮೆನ್.